ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಡಿಫ್ರೆಂಟ್ ಆಗಿರೋ ಸ್ಪೆಷಲ್ ಸ್ವೀಟ್ನ ಮಾಡೋ ರೆಸಿಪಿನ ತಂದಿದ್ದೀನಿ. ಇದು ಹಾಲಿಂದ ಮಾಡೋವಂಥ ಸ್ವೀಟು. ಕೃಷ್ಣ ಜನ್ಮಾಷ್ಟಮಿ ಬಂತಲ್ವ, ಹಾಗಾಗಿ ಹಾಲು ಉಪಯೋಗಿಸ್ಕೊಂಡು ಮಾಡೋದು. ನಾನಿಲ್ಲಿ 1 ಬೌಲು ಹಾಲಿನ ಪೌಡರ್ ತೊಗೊಂಡಿದ್ದೀನಿ, ಮಿಲ್ಕ್ ಪೌಡರು. 1 ಬೌಲು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ 3/4 ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಬೌಲಷ್ಟು ನೀರು, 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರು ಯಾವ ಬ್ರ್ಯಾಂಡಿಂದಾದರೂ ಓಕೆ. ಫಸ್ಟು ನಾವೀಗ ಬೂರಾ ಸಕ್ಕರೆ ಮಾಡ್ಕೋಬೇಕು. ಅದಕ್ಕೆ ಸಕ್ಕರೆನ ಒಂದು ಪ್ಯಾನಲ್ಲಿ ಹಾಕೊಂಡು, ನಾನ್ ಸ್ಟಿಕ್ ಪ್ಯಾನಲ್ಲಿ ಹಾಕ್ಕೊಂಡು ನೀರು ಒಂದು ಅರ್ಧ ಬಟ್ಲಷ್ಟು, ಅದಕ್ಕಿಂತ ಕಡಿಮೆ ನೀರು ಹಾಕಿದ್ರೂ ಸಾಕು. ಹಾಕ್ಬಿಟ್ಟು ಸ್ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲಿ ಚೆನ್ನಾಗಿ ಕೈಯಾಡ್ತಾ ಬರಬೇಕು. ಸಕ್ಕರೆ ಕರಗ್ತಾ ಈ ಥರ ನೊರೆ ಬರುತ್ತೆ ನೋಡಿ. ಈ ನೊರೆ ಬರ್ತಾ ಬರ್ತಾ ಫುಲ್ ನೀರೆಲ್ಲ ಹಿಂಗ್ತಾ ಹೋಗಬೇಕು. ನೀರು ಹಿಂಗೆ ಅದು ಫುಲ್ಲು ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಎಲ್ಲನೂ ಕೈ ಬಿಡ್ದಲೇ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾನೆ ಇರಬೇಕು, ಕೈಯಾಡ್ತಾನೆ ಇರಬೇಕು. ನೀರು ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ಸಕ್ಕರೆ ಮಾತ್ರ 1 ಬಟ್ಲು ಪೂರ್ತಿ ಸಕ್ಕರೆಗೆ 1/4 ಬಟ್ಲು ನೀರು ಹಾಕಿದ್ರೆ ಸಾಕು ನೋಡಿ. ಬೇಗ ಈ ಥರ ಬಂದೇ ಬಿಡುತ್ತೆ. ಇದು ಬೂರಾ ಸಕ್ಕರೆ ಮಾಡೋ ವಿಧಾನ. ಇದು ಬೂರಾ ಸಕ್ಕರೆ ಅಂದರೆ ಈ ಥರ ಕ್ರಿಸ್ಟಲ್ ಮಾಡೋ ಥರ. ಇದು ಸಕ್ಕರೆನ ಕರಗಿಸ್ಬಿಟ್ಟು ಕ್ರಿಸ್ಟಲ್ ಥರ ಮಾಡಬೇಕು ನಾವು. ಆ ಸ್ಟೇಜಲ್ಲಿ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ತಂದು, ಈಗ ಹೊರಗಡೆ ಸ್ಟವಿಂದ ತೆಗೆದು ಹೊರಗಡೆ ಇಟ್ಕೊಂಡು ನಾನು ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡೆ. ಕಾವಿರುತ್ತಲ್ವ, ಬೇಗ ಗಟ್ಟಿ ಆಗ್ತಾ ಇರುತ್ತೆ. ಅದನ್ನು ಪುಡಿ ಮಾಡಿಕೊಂಡು ಈ ಥರ ಜರಡಿ ಇಟ್ಕೋಬೇಕು ನೋಡಿ. ಈ ಥರ ಜರಡಿ ಇಟ್ಕೊಂಡ್ರೆ ನಮಗೆ ಫೈನ್, ಅಂದರೆ ತುಂಬ ಪೌಡರ್ ಆಗಿರಬಾರ್ದು ಸಕ್ಕರೆ. ನಮಗೆ ರವೆ ಥರ ಮರಳು ಥರ ಸಿಗಬೇಕು. ಸೇಮ್ ಮರಳಿರುತ್ತಲ್ಲ, ಫೈನ್ ಮರಳು, ಸ್ಯಾಂಡು, ಆ ಥರ ಬರಬೇಕಿದು. ಆ ಥರ ಸಕ್ಕರೆನ ನಾವು ಮಾಡ್ಕೋಬೇಕು. ಇದನ್ನು ನಾವು ಬೂರಾ ಸಕ್ಕರೆ ಅಂತ ಹೇಳ್ತೀವಿ. ಅಂಗಡಿಲೆಲ್ಲ ಸಿಗುತ್ತಲ್ಲ ಬೂರಾ ಸಕ್ಕರೆ, ಅದನ್ನು ನಾನೀಗ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಈಗ ನಾವು ಸ್ವೀಟ್ ಮಾಡೋದಕ್ಕೆ ಫಸ್ಟು ಮತ್ತು ಇದು ನಾನ್ ಸ್ಟಿಕ್ ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಾವು ಈ ಮಿಲ್ಕ್ ಪೌಡರ್ ತೊಗೊಂಡಿದ್ವಲ್ಲ, 1 ಬಟ್ಲು ಅಂದರೆ 1 ಬೌಲ್ ಮಿಲ್ಕ್ ಪೌಡ್ರು, ಅದನ್ನು ಹಾಕ್ಕೊಂಡು ಉರಿತಾನೇ ಇರಬೇಕು. ಕಂಟಿನ್ಯೂಸ್ ಆಗಿ ಕೈಯಾಡ್ತಾನೆ ಇರಬೇಕು. ಇದು ಒಂದು 10ರಿಂದ 15 ನಿಮಿಷನಾದರೂ ಕೈಯಾಡ್ತಾನೆ ಇರಬೇಕು ನೋಡಿ. ಕಲರು ಈ ಥರ ಲೈಟ್ ಬ್ರೌನ್ ಆಗುತ್ತೆ ಫಸ್ಟು, ಆಮೇಲೆ ಡಾರ್ಕ್ ಬ್ರೌನ್ ಆಗುತ್ತೆ. ಅಲ್ಲಿವರೆಗೂ ಉರಿತಾನೇ ಇರಬೇಕು. ಮಧ್ಯೆ ಸ್ವಲ್ಪನೇ ಹಾಲು ಹಾಕ್ಕೋಬೇಕು. ಹಾಲು ಈ 1 ಬಟ್ಲು ಮಿಲ್ಕ್ ಪೌಡರಿಗೆ 1/4ರಿಂದ ಇನ್ನೂ ಸ್ವಲ್ಪ ಹಾಲು ಹಿಡಿಯುತ್ತೆ. ಹೆಚ್ಚು ಕಮ್ಮಿ 1 ಬಟ್ಲು ಹಾಲು ಹಿಡಿಯುತ್ತೆ. ಆದರೆ ಒಟ್ಟಿಗೆ ಹಾಕೋಬಾರ್ದು. ಈ ಥರ ಕೈಯಾಡ್ತಾ ಸ್ವಲ್ಪನೇ ಹಾಕ್ಕೋಬೇಕು. ಯಾವಾಗ ನೀರಿನಂಶ, ಮಾಯಿಶ್ಚರ್ ಇಲ್ಲ ಅನಿಸುತ್ತೋ, ಅದರಲ್ಲಿ ತೇವಾಂಶ ಕಮ್ಮಿ ಆಯಿತು ಅನಿಸುತ್ತೋ, ಆವಾಗ ಹಾಲು ಹಾಕ್ಕೋಬೇಕು. ಸ್ವಲ್ಪ ಹಾಲು ಹಾಕ್ಕೊಳ್ತಾ ಈ ಥರ ಹಿಂಗೆ ಉಂಡೆ ಥರ ನೋಡಿ. ಈ ಥರ ಹಿಂಗೆ ಅದು ಬ್ರೌನು ಆಗ್ತಾ ಇರಬೇಕು. ಮಿಲ್ಕ್ ಪೌಡರು ಈ ಥರ ಬ್ರೌನ್ ಆಗಿ ಬರಬೇಕು. ಆವಾಗಲೇ ನಮ್ಗೆ ಈ ಸ್ವೀಟಿಗೆ ಟೇಸ್ಟ್ ಬರೋದದು. ಆದರೆ ಎಲ್ಲೂ ಸೇರಿಸಬಾರ್ದು. ಲೋ ಫ್ಲೇಮಲ್ಲೇ ಕೈಯಾಡ್ತಾ ಈ ಥರ ಮಧ್ಯ ನೀರು ಕಮ್ಮಿ ಆಯಿತು ಅಂದರೆ, ವಾಟರ್ ಕಮ್ಮಿ ಆಯಿತು ಅನಿಸಿದಾಗ ಹಾಲು ಹಾಕಿ ಕೈಯಾಡ್ತಾ ಇರಬೇಕು. ಆಮೇಲೆ ಆಫ್ ಮಾಡಿಕೊಂಡು, ಅದು ಬೆಳ್ಳ ಗಂಟು ಥರ ಇತ್ತಲ್ಲ, ಅದನ್ನು ನಾವು ಕೈಯಲ್ಲಿ ನಾದ್ಕೊಳಕ್ಕಾಗಲ್ಲ ಅಂತ ನಾನು ಮಿಕ್ಸರ್ಗೆ ಹಾಕಿ 1 ರೌಂಡ್ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಎಲ್ಲ ಚೆನ್ನಾಗಿ ಪೌಡರ್ ಈ ಥರ ಬಂತು. ಈಗ ಮತ್ತೆ ಸ್ಟವ್ ಮೇಲೆ ಆನ್ ಮಾಡಿ ಮತ್ತೆ ಈ ಥರ ಕೈಯಾಡ್ತಾನೆ ಇರಬೇಕು. ಕೈಯಾಡ್ತಾ ಸ್ವಲ್ಪ ಮಿಕ್ಕಿದ ಹಾಲು ಇತ್ತಲ್ಲ, ನಾವು 1 ಬೌಲಲ್ಲಿ ತೊಗೊಂಡಿದ್ದ ಹಾಲು, ಅದನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಹಾಕೋಬಾರ್ದು ಹಾಲು, ನೋಡ್ಕೊಳ್ತಾ ಹಾಕೋಬೇಕು. ನನಗೆ ಅಷ್ಟು ಹಾಲು ಉಪಯೋಗಿಸ್ಕೊಂಡಿದ್ದೀನಿ, ಆದರೆ ಸ್ಟೆಪ್ ಬೈ ಸ್ಟೆಪ್ ಹಾಕೋಬೇಕು ನೋಡಿ. ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಮರಳು ಥರ ಬರಬೇಕು ಅದು. ನಾವು ಮಿಲ್ಕ್ ಪೌಡ್ರದ್ದು ಏನು ಮಿಕ್ಸ್ಚರ್ ಇತ್ತಲ್ಲ, ಅದು ಮರಳು ಥರ ಆಗುತ್ತೆ. ಮತ್ತು ಸ್ವಲ್ಪ ಮಾಯ್ಸ್ಟು ಇರಬೇಕು, ತುಂಬ ಡ್ರೈಯೂ ಆಗಬಾರ್ದು, ಪುಡಿ ಥರ ಆಗಿರಬಾರ್ದು ನೋಡಿ. ಕೈಯಲ್ಲಿ ಹಿಂಗೆ ಹಿಡಿದ್ರೆ ಈ ಥರ ಆಗುತ್ತೆ. ನಾನೀಗ ಸ್ಟವ್ ಆಫ್ ಮಾಡಿ ಹೊರಗಡೆ ತೆಗೆದಿಟ್ಟಿದ್ದೀನಿ. ಈಗ ಸ್ವಲ್ಪ ಬೆಚ್ಚಗೆ ಆದಮೇಲೆ ನಾವು ಬೂರಾ ಸಕ್ಕರೆ ಏನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ 3/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. 1 ಬೌಲು ಬೂರಾ ಸಕ್ಕರೆ ಮಾಡ್ಕೊಂಡಿದ್ದಲ್ಲಿ 3/4 ಭಾಗ ಹಾಕ್ಕೊಂಡಿದ್ದೀವಿ. ಯಾಕಂದರೆ ಮತ್ತೆ ಮೇಲ್ಗಡೆನೂ ನಾವು ಸಕ್ಕರೆ ಪುಡಿನಲ್ಲಿ ಅದನ್ನು ಹೊರಳಿಸ್ತೀವಿ. ಹಂಗಾಗಿ 3/4 ಬಟ್ಲಷ್ಟು ಸಕ್ಕರೆ ಹಾಕ್ಕೋಬೇಕು. ಬೇಕಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಟೇಸ್ಟ್ ತಕ್ಕಾಗೆ. ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದು ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ಈ ಕನ್ಸಿಸ್ಟೆನ್ಸಿ ಸಾಫ್ಟ್ ಬರಬೇಕು. ಇದು ಆಮೇಲೆ ಮತ್ತೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ನಾವು ಮಾಡ್ತಾ ಇರೋದು ಧಾರವಾಡ ಪೇಡ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಈ ಥರ ಹಿಂಗೆ ಮರಳು ಕಾಣಿಸ್ತಿದೆಯಲ್ಲ, ನನಗೆ ತೋರಿಸಿದ್ಮೇಲೆ ಈ ಥರ ಬಂದರೆ ಧಾರವಾಡ ಪೇಡ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಅಂತ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾವು ಕೈಯಲ್ಲಿ ಸಣ್ಣದಷ್ಟು ಉಂಡೆಗಳನ್ನ ಮಾಡ್ಕೋಬೇಕು. ಧಾರವಾಡ ಪೇಡ ಇದು ಶೇಪ್ಲೆಸ್, ಇದು ಅಂದರೆ ಇದಕ್ಕೆ ಶೇಪ್ ಇರಬಾರ್ದು. ಸುಮ್ಮನೆ ಜಸ್ಟ್ ರೌಂಡ್ ಮಾಡಿಕೊಂಡು ಈ ಥರ ಹಿಂಗೆ ಗುಂಡಿ ಮಾಡ್ಕೊತಾರೆ. ಇದು ಮಾಡಿಕೊಂಡು ಉಂಡೆ ಈ ಥರ ಮಾಡಿಕೊಂಡ್ರೆ ಆಯಿತು. ತುಂಬ ಫ್ಲ್ಯಾಟು ಬರಬಾರ್ದು. ಈ ಥರ ಸುಮ್ಮನೆ ಹಿಂಗೆ ತಂಬ್ ಇಂಪ್ರೆಷನ್ ಬರಬೇಕು ಅದಕ್ಕೆ. ಈ ಥರ ಒಂದು ತಂಬು ಇದರಲ್ಲಿ ಬರ್ತಲ್ಲ, ಆ ಥರ ಬರಬೇಕು. ಸೊ ಈ ಥರ ಹಿಂಗೆ ಒಂದೇ ಸೈಜಲ್ಲಿ ಹಿಂಗೆ ನೀವು ಉಂಡೆ ಮಾಡಿಕೊಂಡು ರೆಡಿ ಇಟ್ಕೋಬೇಕು ನೋಡಿ. ಈ ಥರ ಎಲ್ಲ
ಹಿಟ್ಟು ಚೆನ್ನಾಗಾಗಿದೆ ಅಲ್ವಾ ಇದು ಮಿಕ್ಸು ಇದ್ರದ್ದು ಧಾರವಾಡ ಪೇಡದು, ಹಾಗಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಪರ್ಫೆಕ್ಟಾಗಿ ಬಂದಿದೆ ನಮ್ಮ ಧಾರವಾಡ ಪೇಡ. ಕಲರು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅದ್ರದ್ದು ಕನ್ಸಿಸ್ಟೆನ್ಸಿ ಏನಿದೆಯಲ್ಲ ಟೆಕ್ಸ್ಚರು, ಆ ಟೆಕ್ಸ್ಚರ್ ಲೇಯರ್ ಥರ ಒಳ್ಳೆ ಮರಳು ಥರ ಆ ಥರ ಬಂದಿದೆ ಚೆನ್ನಾಗಿ. ಈಗ ನಾವು ಉಂಡೆಲ್ಲ ಆದಮೇಲೆ ಈ ಬೂರ ಸಕ್ಕರೆ ಪೌಡ್ರ್ ಏನು ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ನಾವು ಈ ಥರ ಹೊರಳಿಸ್ಬೇಕು ನೋಡಿ. ಈ ಥರ ಚೆನ್ನಾಗಿ ಹೊರಳಿಸ್ಬೇಕು, ಅದು ಚೆನ್ನಾಗಿ ಹತ್ಕೋಬೇಕು ಮೇಲ್ಗಡೆ. ಅದು ಬೂರ ಸಕ್ಕರೆ ಅಂದರೆ ರವೆ ರವೆ ಥರ ಇರಬೇಕು, ಮರಳು ಥರ ಇರುತ್ತೆ. ಮಾಮೂಲು ಸಕ್ಕರೆ ಪುಡಿಗೂ ಈ ಬೂರ ಸಕ್ಕರೆಗೂ ಅದೇ ಡಿಫ್ರೆನ್ಸು. ಸಕ್ಕರೆ ಪುಡಿ ಅಂತಂದರೆ ಅದು ಹಿಟ್ಟಿಟ್ಟು ಥರ ಆಗುತ್ತೆ, ಬೂರ ಸಕ್ಕರೆ ಅಂದರೆ ಮರಳು ಥರ ಇರುತ್ತೆ. ಈಗ ನಾವು ಮಾಡಿರೋವಂಥ ಮಿಲ್ಕ್ ಪೌಡರಿಂದ ಮಾಡಿರೋವಂಥ ಸ್ವೀಟು ಧಾರವಾಡ ಪೇಡ ರೆಡಿಯಾಗಿದೆ. ಇದು ಪರ್ಫೆಕ್ಟ್ ಸ್ವೀಟ್ ಸ್ಟೈಲಲ್ಲೇ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇದು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.